ಕಂತು ಕಟ್ಟದ್ದಕ್ಕೆ ಮನೆ ಜಪ್ತಿ ಮಾಡಿದೆ ಫಿನಾನ್ಸ್. ತಾಳಿ ಮಾರಿ ಮೊಮ್ಮಕ್ಕಳನ್ನ ಸಾಕ್ತಾ ಇದ್ದಾರೆ ಶಾಂತಮ್ಮ. ಚಾಮರಾಜನಗರ ಜಿಲ್ಲೆ ಸಂತೆಮಾರನಹಳ್ಳಿಯಲ್ಲಿ ಘಟನೆ. ಮನೆ ಹೊರಗೆ ಊಟ, ಬೀದಿಯಲ್ಲೇ ಸ್ನಾನ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ. ಮನೆ ಹೊರಗೆ ಕೂತು ಅಲ್ಲೇ ಅಡುಗೆ ಮಾಡಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಬಂದದೆ ನನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡು ನನ್ನ ಕತ್ತಿನ ತಾಲಿಯಿಂದ ಅವ್ರ ಪೆನ್ನೇ ಬೇಕು, ಪುಸ್ತಕನೇ ಬೇಕು, ಒಂದು ಇದೇ ಬೇಕು ಸರ್. ನನ್ನ ತಕ್ಕನು ನನ್ನ ಮಕ್ಕಳಿಗಾಗಿ ನನ್ನ ಮೊಮ್ಮಕ್ಕಳು ನೋಡ್ಕೊತ ನಾನು ಕುಂತೀನಿ ಸರ್. ಇಲ್ಲೇ ನಾನು ಮೂಗುರ್ಲು ಬಿಟ್ಬಿಟ್ಟದೆ. ನಮ್ಮ ಮಗನೂ ತೀರೋದ್ರು, ನಮ್ಮ ಮಗನೂ ಇಲ್ಲ ಅಲ್ಲಿ. ಅವ್ರು ತೀರೋದ್ರು ನನ್ನ ಮಗನ ಬಗೆಗೆ ನಮ್ಗೆ ಚಿಂತೆ ಮಾಡ್ತಾ ಇಲ್ಲ. ಈ ಮನೆ ಬಗೆಗೆ ಚಿಂತೆ ಮಾಡ್ತಾ ಇದ್ದೀನಿ. ಮಕ್ಕಳ ಬಗೆಗೆ ಇದಾಕಿ ಮನೆ ಸರ್ ಸೀಜಾಗಿ ಹೋಗೋದು ಸರ್. ಯಾಕಂದ್ರೆ ಏನೋ ತಕೊಬಿಟ್ರು ದುಡ್ಕಿ ಗೊತ್ತಾಗಿಲ್ಲ, ತಕೊಬಿಟ್ಟದೆ ಈ ರೀತಿ ಆಗೋಯ್ತು. ಕಲ್ಕತ್ತಾ ಈ ಗಾಡಿ ನಾನು 2019 ತಗೊಂಡಿದ್ದೆ. ಇಲ್ಲಿ ತನಕ ಕಟ್ಟಿಲ್ಲ, 1 ವರ್ಷ ಡ್ಯೂ ಕಟ್ಟಿಲ್ಲ, ಸ್ವಲ್ಪ ಡ್ಯೂ ಉಳಿದಿದೆ. ಈ ಕಟ್ಟಿರೋದೆಲ್ಲ ಇಂಟ್ರೆಸ್ಟ್ ಹಾಕ್ಬಿಟ್ಟಿದ್ದಾರೆ. ಈಗ ನಾನು 15 ಲಕ್ಷ ತಗೊಂಡಿದ್ದೀನಿ, 16 ಲಕ್ಷ ಔಟ್ಸ್ಟ್ಯಾಂಡಿಂಗೇ ತೋರಿಸಿದ್ದಾರೆ. ಸುಮ್ಮನೆ ಏನು ಮಾಡಿಲ್ಲ, ನೋಟಿಸ್ ಕಳಿಸಿದ್ದಾರೆ. ನಾನು 4 ವರ್ಷ ಕಟ್ಟಿದ್ದೀನಿ. 4 ವರ್ಷ ಅಂದರೆ ಒಂದು 4 ರಿಂದ 5 ಲಕ್ಷ ಕಟ್ಟಿರ್ಬೇಕು ದುಡ್ಡು. 15 ಲಕ್ಷಕ್ಕೆ ಅಂದರೆ 4 ವರ್ಷ ಕಟ್ಕೊಂಡಿದ್ದೀನಿ. 15 ಲಕ್ಷ 15 ವರ್ಷ EMI ಇರೋದು ನಂದು. ಹಂಗಾಗ್ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಈಗ 16 ಲಕ್ಷ ತೋರಿಸ್ತಿದ್ದಾರೆ. ಸರ್ ಹಿಂಗೆ ಆಗಿದೆ ಸರ್, ನನಗೆ ಹುಷಾರಿಲ್ಲ, ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಅಂದಿದ್ದಕ್ಕೆ ಕೇಳಲಿಲ್ಲ ಅವರು. ಮನೆಯದು ನೋಟಿಸ್ ಕಳಿಸಿದ್ರು, ನೋಟಿಸ್ ರಿಸೀವ್ ಮಾಡ್ಕೊಂಡೆ, ಅವ್ರಿಗೂ ರೆಸ್ಪಾನ್ಸ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.